ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಪಟ್ಟಣದಲ್ಲಿ 27/3/2020 ಒಳ ಮೀಸಲಾತಿ ಜಾರಿ ಮಾಡಿ ಈ ಸಂದರ್ಭದಲ್ಲಿ ಮಾತನಾಡಿದ ಎವಿ ಪೂಜಪ್ಪ, ಬಿವಿ ವೆಂಕಟರಾವನ, ಎಂಜಿ ಕಿರಣ್ ಕುಮಾರ್, ಆನಾಮೂರ್ತಿ ಅವರು, ನಾವು ಯಾರಿಗೂ ವಿರೋಧವಲ್ಲ, ನಮ್ಮ ಪಾಲು ನಾವು ಕೇಳ್ತಾ ಇದ್ದೀವಿ. ದಯವಿಟ್ಟು ಯಾರು ಜನಸಂಖ್ಯೆ ಜಾಸ್ತಿ ಇದ್ರೆ ಅವರಿಗೆ ಕೊಡಿ ಎಂದು ಮನವಿ ಮಾಡುತ್ತಾ ಇದ್ದೀವಿ. ಭೋವಿ, ಕೊರಚ, ಕೊರಮ, ಬಂಜಾರ, ಚಲವಾದಿ ಎಲ್ಲದರಲ್ಲೂ ಯಾವ ಜನಸಂಖ್ಯೆ ಜಾಸ್ತಿ ಇದೆ ಅವರಿಗೆ ಕೊಡಿ. ಇದು ನಮ್ಮ ಆದ್ಯತೆ. 27ನೇ ತಾರೀಕು ಒಳ ಮೀಸಲಾತಿ ಜಾರಿ ಆಗಿಲ್ಲವೆಂದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸುವ ಪ್ರಯತ್ನ ಮಾಡ್ತೇವೆ. ಮತ್ತೆ ಎಲ್ಲ ಮಿನಿಸ್ಟರ್ ಅವರ ಮನೆಗಳಿಗೆ ಮುತ್ತಿಗೆ ಹಾಕುವ ಕೆಲಸ ಕೂಡ ಮಾಡ್ತೀವಿ ಎಂದು ಈ ಸಂದರ್ಭದಲ್ಲಿ ಮಾತನಾಡಿದರು. ಈ ಸಭೆಗೆ ಹಾಜರಾಗಿರುವ ನಾಯಕರು ವೆಂಕಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಜಿಲ್ಲಾ ಉಪಾಧ್ಯಕ್ಷರು ಜೀವಿಕಾ ನಾರಾಯಣಸ್ವಾಮಿ, ಚೌಡಯ್ಯ, ಎಸ್ಎನ್ ನರಸಿಂಹ, ಬುಲೆಟ್ ಬಾಬು, ಗಂಗಾಧರಪ್ಪ, ನಾಗಪ್ಪ, ಆನಂದ್, ಶಿವಚಂದ್ರ ಕುಮಾರ್, ಬಿಎನ್ ನರಸಿಂಹಪ್ಪ, ಅಂಜಿನಪ್ಪ, ಶ್ರೀನಿವಾಸ್, ಮಂಜು, ಸುಬ್ರಹ್ಮಣ್ಯ, ರಾಜಪ್ಪ ಇನ್ನು ಮುಂತಾದವರು ಹಾಜರಿದ್ದರು. ಇವಾಗ 56,432 ಹುದ್ದೆಗಳು ಕಾಲ್ ಮಾಡಿದ್ದಾರೆ, ನೋಟಿಫಿಕೇಶನ್ ಆಗಿದೆ. ಅದರಲ್ಲಿ ಮೀಸಲಾತಿ ಬೇಡ ಅಂತ ಇವರಿಗೆ. ಇವಾಗ ಯಾರು ಸಂಘ ಸಂಸ್ಥೆಗಳಿದೆಯೋ, ಯಾರು ಉಪಜಾತಿಗಳಿದ್ರು ಅವ್ರದ್ದೇನು ಡಿಮ್ಯಾಂಡ್ ಅಂದ್ರೆ 56,432ರಲ್ಲಿ ಮೀಸಲಾತಿಯಲ್ಲಿ ಈ ಅಲೆ ಮೀಸಲಾತಿ ಮಾಡಬೇಕು. ಯಾಕಂದ್ರೆ ಅಲೆ ಮೀಸಲಾತಿ ಮಾಡಬೇಕಂದ್ರೆ ಎಲ್ಲಾ ಉದ್ಯೋಗಗಳು ಇವ್ರ ಮಕ್ಕಳಿಗೆ ಸಿಗ್ಬೇಕು. ನಾವು ಅವ್ರಿಗೂ ಕೊಡಿ. ಹಾಗೂ ಎಲ್ಲ ಸಂಘಟನೆಗಳ ಮುಖಂಡರು ನನ್ನ ಅಭಿನಂದನೆಗಳು. ಇದನ್ನು ಪತ್ರಿಕಾಗೋಷ್ಠಿ ಕರೆದ ವಿಚಾರನೆಲ್ಲ ಗೊತ್ತಾಗಿದೆ. ಮೀಸಲಾತಿ ಜಾರಿಯಾಗಬೇಕು ಒಂದೇ ಒಂದು ಉದ್ದೇಶ. ನಮ್ಮ ಬಿವಿ ಹೇಳಿದಂಗೆ ಯಾರ ಆಸ್ತಿಯನ್ನು ನಾವು ಹೆಚ್ಚಿಗೆ ಕೇಳ್ತಾ ಇಲ್ಲ, ಯಾವ ಪಾಲನ್ನು ನಾವು ಹೆಚ್ಚಿಗೆ ಕೇಳ್ತಾ ಇಲ್ಲ. ಏನು ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡಿದೆಯೋ ಜನತೆ ಪ್ರಕಾರ ಜನ ಯಾವ ಜಾತಿಯಲ್ಲಿ ಜನ ಜಾಸ್ತಿ ಇದ್ದಾರೆ, ಜನಸಂಖ್ಯೆ ಹೆಚ್ಚಿಗೆ ಇದ್ದಾರೆ, ಅವ್ರ ಪ್ರಕಾರ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದಲ್ಲ. ಅದ್ರ